ಯಾಕಾದರೂ ಬೈಕಲ್ಲಿ ಹೋದ್ವೋ ಅನ್ನಿಸ್ತು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಗುರುವಾರ ಬೆಳಗ್ಗೆ ಎದ್ದಾಗಲೇ ಮಳೆ ಸ್ಟಾರ್ಟ್ ಆಗಿತ್ತು. ಸೊ ಬೆಳಗ್ಗೆ ಮಳೆ ನೋಡಿ ಒಂಥರ ವೆದರ್ ಕೂಡ ಚೆನ್ನಾಗಿತ್ತು, ಖುಷಿ ಆಯಿತು. ಆ್ಯಂಡ್ ಮಾರ್ನಿಂಗು ಟಿಫನ್ಗೆ ಟೊಮೆಟೊ ಬಾತ್ ಮಾಡೋಣ ಅಂತ ಹೇಳಿ ಟೊಮೆಟೊ ಬಾತ್ ಮಾಡಿದ್ದೆ. ವಿಶ್ವ ಟೊಮೆಟೊ ಬಾತ್ ಬೇಕು ಅಂತ ನೈಟೇ ಹೇಳಿದರು. ಹಾಗಾಗಿ ನಾನು ಕೂಡ ಬಟಾಣಿ ಎಲ್ಲ ನೆನೆಸಿಟ್ಕೊಂಡಿದ್ದೆ ನೈಟೇ. ಆ್ಯಂಡ್ ಬೆಳಗ್ಗೆನೇ ಎದ್ದು ಬೇಗ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಇವತ್ತು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಬೇಕಿತ್ತು. ಸೊ ಹೋಗೋಣ ಅಂತ ಹೇಳಿ ಬೇಗ ಟಿಫನ್ ಮಾಡಿ ಇಟ್ಬಿಟ್ಟು ಹೋದರೆ ಬಂದು ಆರಾಮಾಗಿ ತಿನ್ಬೋದು ಅಂತ ಟಿಫನ್ ಮಾಡಿದೆ. ಹಂಗೂ ಇವತ್ತು ಲೇಟೇ ಆಯಿತು. ಯಾಕೆಂದರೆ ಊರಿಗೂ ಕೂಡ ಹೋಗಬೇಕಿತ್ತು. ಅಜ್ಜಿಗೆ ಊರಲ್ಲಿ ಹುಷಾರಿರಲಿಲ್ಲ, ಅವ್ರನ್ನೂ ಕೂಡ ನೋಡಬೇಕಿತ್ತು. ನಾನು ಹೋಗಿ ನೋಡ್ಕೊಂಡು ಬಂದಿದ್ದೆ ಆಲ್ರೆಡಿ. ಬಟ್ ವಿಶ್ವ ಅವ್ರು ನೋಡಿರಲಿಲ್ಲ, ವಿಶ್ವ ಅವ್ರ ಅಜ್ಜಿನೇ. ಸೊ ಅವರು ಕೂಡ ನೋಡಬೇಕು ಅಂತ ಹೇಳಿದ್ರು. ಸರಿ ಇವತ್ತೇನಾರು ಟೈಮ್ ಸಿಕ್ಕಿದ್ರೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಕ್ಕೋಸ್ಕರನೇ ಬೇಗ ಎಲ್ಲ ಮುಗಿಸ್ಕೊಂಡು ಕೆಲಸನ ದೇವಸ್ಥಾನದ ಕಡೆ ಹೊರಟ್ವಿ. ತಿಂಡಿ ಮಾಡಿ ಇಟ್ಟಿದ್ದೆ ಅಷ್ಟೇ, ಬಟ್ ತಿಂಡಿ ತಿಂದಿರಲಿಲ್ಲ. ಜಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ವಿಷಿಲ್ ಹಾಕಿಸಿ ಹೋಗಿದ್ದೆ. ಕುಕ್ಕರ್ ವಿಷಲ್ ಹಾಕಿಸಿ ಹೋದರೆ ಕುಕ್ಕರ್ ಲಿಡ್ ಓಪನ್ ಮಾಡೋವರೆಗೂ ಅದೇನು ಆರೋಗಲ್ಲ. ಆ್ಯಂಡ್ ಟೊಮೆಟೊ ಬಾತ್ ಅಂದರೆ ಸ್ವಲ್ಪ ಬಿಸಿಯಾಗಿ ತಿಂದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿರ್ತೀನಿ. ಆ್ಯಂಡ್ ಬಂದು ನಾವು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಬಿಟ್ಟು ತೆಗೆದ್ರೂ ಅದೇನು ಆರೋಗಿದೆ ಅನಿಸಲ್ಲ, ಚೆನ್ನಾಗೇ ಇರುತ್ತೆ. ಆಮೇಲೆ ಫೈನಲಿ ಎಲ್ಲ ರೆಡಿ ಮಾಡಿ ನೀರು ಕೂಡ ಹಾಕಿ ಅದೊಂದು ಕುದಿ ಬಂದ ಮೇಲೆ ಉಪ್ಪು ಕೂಡ ನೋಡಿ ಲಿಡ್ ಕ್ಲೋಸ್ ಮಾಡಿದೆ. ಇದ್ರದ್ದು ರೆಸಿಪಿ ಏನಾದರೂ ಬೇಕಂದರೆ ನನ್ನ ಪ್ರೀವಿಯಸ್ ವ್ಲಾಗಲ್ಲಿರುತ್ತೆ. ಸೊ ಹೋಗಿ ಒಂದು ಸಲ ಚೆಕ್ ಮಾಡಿ. ಆ್ಯಂಡ್ ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಬಾತು. ಯಾರಿಗೆಲ್ಲ ಟೊಮೆಟೊ ಫ್ಲೇವರ್ ಇಷ್ಟ ಆಗುತ್ತೆ ಅವ್ರಿಗೆ ಖಂಡಿತ ಇಷ್ಟ ಆಗುತ್ತೆ. ಆ್ಯಂಡ್ ಬಾತು ಕೂಡ ಆಯಿತು. ನನ್ನ ಮಗನಿಗೂ ಕೂಡ ರೆಡಿ ಮಾಡಿ ಸ್ನಾನ ಮಾಡಿಸಿ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡ್ತಿದ್ದೆ. ಡೈಲಿ ಇದೊಂದು ಆಟ. ಯಾವತ್ತೇ ರೆಡಿ ಮಾಡೋಕ್ಕೋದ್ರೂ ಕರೆಕ್ಟಾಗಿ ರೆಡಿ ಮಾಡಿಸ್ಕೊಳ್ಳಲ್ಲ. ಅದು ಇದು ಅಂತ ಸುಮ್ಮನೆ ರೀಸನ್ಸ್ ಹೇಳ್ಕೊಂಡು ಹಂಗೆ ಮಮ್ಮ ಹಿಂಗೆ ಮಮ್ಮ ಅಂತ ಹೇಳ್ತಿರ್ತಾನೆ. ಅವನ್ನ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸಿದ್ರೆ ಅದೇ ಒಂದು ದೊಡ್ಡ ಕೆಲಸ ಆದಂಗೆ. ಆ್ಯಂಡ್ ಈಗ ರೆಡಿ ಮಾಡ್ತಾಯಿದ್ದೀನಿ, ತಲೆ ಎಲ್ಲ ಬಾಚಿದ್ದೀನಿ. ಆ್ಯಂಡ್ ಟೊಮೆಟೊ ಬಾತು ಕೂಡ ರೆಡಿ ಆಗಿತ್ತಲ್ಲ, ಅದನ್ನು ಕೂಡ ಅವನಿಗೂ ತಿನ್ನಿಸ್ತಾಯಿದ್ದೀನಿ. ಆ್ಯಂಡ್ ಅವನಿಗೆ ಸ್ವಲ್ಪ ಖಾರ ಇತ್ತು, ಬಟ್ ಸ್ಟಿಲ್ ತಿಂದ್ಕೊಂಡ. ಇದು ಬಿಸಿ ಇತ್ತಲ್ಲ, ಹಾಗಾಗಿ ಆರಲಿ ಅಂದ್ಬಿಟ್ಟು ಎಲ್ಲ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೋಡಿ ಏನು ನಾಟಕ ಆಡ್ತಾನೆ ಅಂತ. ಆಮೇಲೆ ತಿನ್ನಿಸ್ಕೊಂಡು ಏನು ಮಮ್ಮ ಬಿಸಿ ಹಾಕಿದ್ದೀರಾ ಅಂತ ಬೈತಾ ಇದ್ದ. ಆಯಿತು ತಿನ್ನಪ್ಪ ಅಂತ ಹೇಳಿ ತಿನ್ನಿಸಿದ್ದೆ ಅವನಿಗೂ. ಮತ್ತು ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಕಡೆ ಹೊರಟೆ. ನಾನು ಕೂಡ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಆನ್ ದ ವೇ ತಕ್ಕೊಂಡಿರೋಂಥ ಕ್ಲಿಪ್ಪಿಂಗ್ಸ್ ಇದು. ಆ್ಯಂಡ್ ಬೇಗ ಅರ್ಜೆಂಟ್ ಇದ್ದಿದ್ದರಿಂದ ಬೇಗನೆ ಹೊರಟ್ವಿ ಇಬ್ರೂ. ನೋಡಿ, ಇದು ಯಾವ ರಾಘವೇಂದ್ರ ಸ್ವಾಮಿ ಮಠ, ಯಾವ ಏರಿಯಾದಲ್ಲಿರೋದು ಅಂತ ಮೈಸೂರಿನವ್ರಿಗೆ ಗೊತ್ತಿರುತ್ತೆ. ಸೊ ಯಾರಾದರೂ ಗೆಸ್ ಮಾಡಿದ್ರೆ ಕಮೆಂಟ್ ಮಾಡಿ. ನೋಡಿ, ರಾಘವೇಂದ್ರ ಸ್ವಾಮಿ ಕಣ್ ತುಂಬಿಕೊಂಡು ಸ್ವಲ್ಪ ಕೇಳ್ಕೊಳ್ಳೋದಿತ್ತು, ಬೇಡಿಕೆಗಳಿತ್ತು, ಅದೆಲ್ಲ ಕೂಡ ಆಚೆ ಬರ್ತಾ ಇರಬೇಕಾದ್ರೆ ನಮ್ಮ ಮಮ್ಮಿಯವರ ಬಾಲ್ಯದ ಗೆಳತಿ ಕೂಡ ಸಿಕ್ಕಿದ್ರು. ಆ್ಯಂಡ್ ನಮ್ಮ ಅತ್ತೆ ಕೂಡ ಸಿಕ್ಕಿದ್ರು. ಇಬ್ಬರೂ ಮಾತಾಡಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಆ್ಯಂಡ್ ದೇವಸ್ಥಾನದಿಂದ ಬರಬೇಕಾದ್ರೆ ತುಂಬ ಒಳ್ಳೆ ಫೀಲ್ ಇತ್ತು. ಅದು ಒಂಥರ ಬ್ಲೆಸ್ಡ್ ಫೀಲಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ರಾಯರಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಎಲ್ರಿಗೂ ಇಷ್ಟನೇ. ಆ್ಯಂಡ್ ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಊರ ಕಡೆ ಹೊರಟ್ವಿ. ಆ್ಯಂಡ್ ಹೋಗ್ತಾಯಿದ್ದು LIC ಬಿಲ್ಡಿಂಗ್ ಹತ್ರ ತೊಗೊಂಡಿರೋಂಥ ವೀಡಿಯೋ ವಿತೌಟ್ ಲೈಟಿಂಗ್ಸ್ ಹೆಂಗಿರುತ್ತೆ ಅಂದ್ಬಿಟ್ಟು ತೊಗೊಂಡೆ. ಆ್ಯಂಡ್ ನಾವು ಕೂಡ ಹೊರಟ್ವಿ. ನಾವು ಟೋಲಲ್ಲಿ ಹೋಗೋಕ್ಕಾಗಲ್ಲ, ಯಾಕೆಂದರೆ ಅರ್ಧ ದಾರಿನಲ್ಲಿ ಆಚೆ ಬರಬೇಕು. ಹಾಗಾಗಿ ನಾರ್ಮಲ್ ರೋಡಲ್ಲೇ ಹೋದ್ವಿ. ಆ್ಯಂಡ್ ಬೈಕಲ್ಲಿ ಹೋಗಿದ್ದು ನಾವು. ಫುಲ್ ಕಂಪ್ಲೀಟ್ ಬಾಡಿ ಪೇಯ್ನ್ ಬಂತು. ಯಾಕೆಂದರೆ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾವು ಬೈಕಲ್ಲಿ ಟ್ರಾವೆಲ್ ಮಾಡಿದ್ದು. ಆ್ಯಂಡ್ ಆಲ್ಮೋಸ್ಟ್ 1.5 ಅವರ್ ಆಗುತ್ತೆ. ಅಪ್ರಾಕ್ಸ್ 1 ಅವರ್ 15 ಮಿನಿಟ್ಸ್ ಅಂತೂ ಆಗುತ್ತೆ. ಅಷ್ಟು ಟೈಮು ಕೂಡ ನಾವು ಟ್ರಾವೆಲ್ ಮಾಡಿದ್ದು ಬೈಕಲ್ಲಿ. ನಿಜವಾಗ್ಲೂ ಕಂಪ್ಲೀಟ್ ಬಾಡಿ ಪೇಯ್ನ್. ಆ್ಯಂಡ್ ಬಿಸಿಲು ಕೂಡ ತುಂಬ ಜಾಸ್ತಿ ಇತ್ತು, ಹಾಗಾಗಿ ಸ್ವಲ್ಪ ಬಾಡಿ ಪೇಯ್ನು ಇತ್ತು. ಆ್ಯಂಡ್ ಹೋಗ್ತಾ ಮಾತಾಡಿಕೊಂಡು ಹಂಗೆ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಆ್ಯಂಡ್ ಮನೆಗೆ ಹೋಗಿ ಅಜ್ಜಿರೆಲ್ಲ ಮಾತಾಡಿಸ್ಕೊಂಡು ಹಂಗೆ ಮಾತಾಡ್ತಾ ಕೂತಿದ್ವಿ. ಒಬ್ಬಟ್ಟು ಮಾಡ್ತೀನಿ ಅಂತ ಹೇಳಿ ಒಬ್ಬಟ್ಟು ಮಾಡಿದ್ರು. ಎಷ್ಟು ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಒಬ್ಬಟ್ಟು ಮಾಡಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ
ಯಾಕೆಂದರೆ ನಾನು ಕೂಡ ಪಾರ್ಲರ್ಗೆ ಬರಬೇಕಿತ್ತು, ಹಾಗಾಗಿ ಬೇಗ ಬೇಗ ಹೊರಟ್ವಿ. ಆ್ಯಂಡ್ ಒಂದು ಎಷ್ಟೋ ದಿನ ಆದಮೇಲೆ ಈ ಥರ ಬೈಕಲ್ಲಿ ಹೋಗಿದ್ದು ಒಂಥರ ಖುಷಿ ಕೂಡ ಆಯಿತು. ಆ್ಯಂಡ್ ಅಷ್ಟೇ ಬಾಡಿ ಪೇಯ್ನ್ ಕೂಡ ಬಂತು. ಆ್ಯಂಡ್ ಈ ಹೆಲ್ಮೆಟ್ ಹಾಕ್ಕೊಳ್ಳೋದು ಇದೆಯಲ್ಲ, ಅದಂತೂ ನಂಗೆ ತುಂಬ ಕಷ್ಟವಾದ ಕೆಲಸ. ಯಾರಿಗೆಲ್ಲ ನನ್ನ ಥರ ಈ ಹೆಲ್ಮೆಟ್ ಹಾಕ್ಕೊಳ್ಳೋದು ಒಂದು ಕಷ್ಟದ ಕೆಲಸ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಹೆಲ್ಮೆಟ್ ಹಾಕ್ಕೊಳ್ಳೋದು ಸೇಫ್ಟಿ ಇರ್ಬೋದು, ಬಟ್ ನನಗಂತೂ ನಿಜವಾಗ್ಲೂ ತಲೆನೋವು ಬರುತ್ತೆ. ಹಾಗೆ ವೀಡಿಯೋಸ್ ಮಾಡಿಕೊಂಡು ಬರ್ತಾ ಬರ್ತಾ ರೋಡ್ ಸಾಗಿದ್ದು ಕೂಡ ಗೊತ್ತಾಗಲಿಲ್ಲ. ಆ್ಯಂಡ್ ಈ ನೇಚರ್ ಲವ್ ಜೊತೆಗೆ ತುಂಬ ಖುಷಿ ಆಯಿತು. ಆ್ಯಂಡ್ LIC ಬಿಲ್ಡಿಂಗ್ ಹತ್ರ ಬಂದ್ವಿ ಎಗೇನ್. ಸೊ ನಮ್ಮ ಮೈಸೂರು ತಲುಪಿದ್ವಿ ಅಂತ ಅರ್ಥ. ಸದ್ಯ ಈಗಲಾದರೂ ಬಂದ್ವಲ್ಲ ಅಂತ ಹೇಳಿ ಬಂದ್ವಿ. ಆ್ಯಂಡ್ ವಿಶ್ವ ಅವರು ಕೂಡ ಬ್ಯಾಂಗ್ಳೂರ್ ಹೋಗಬೇಕಿತ್ತು. ಆ್ಯಂಡ್ ನಾನು ಕೂಡ ಪಾರ್ಲರ್ಗೆ ಹೋಗಬೇಕಿತ್ತಲ್ಲ. ಆ್ಯಂಡ್ ಪಾರ್ಲರಿಗೆ ಬಂದು ಸ್ವಲ್ಪ ವೀಡಿಯೋಸ್ ಮಾಡೋದಿತ್ತು. ಸೊ ವೀಡಿಯೋಸ್ ಯಾರೆಲ್ಲ ಇನ್ನೂ ನೋಡಿಲ್ಲ, ನನ್ನ ಇನ್ಸ್ಟಾ ಪೇಜಲ್ಲೂ ಕೂಡ ಇದೆ. ಆ್ಯಂಡ್ ಶಾರ್ಟ್ಸಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಅದು ಕೂಡ ಎಲ್ಲ ವೀಡಿಯೋಸ್ ಮುಗಿಸ್ಕೊಂಡೆ. ಆ್ಯಂಡ್ ಕಸ್ಟಮರ್ಸ್ ಕೂಡ ಇದ್ದರು, ಅವ್ರನ್ನೂ ಅಟೆಂಡ್ ಮಾಡಿಕೊಂಡು ನನ್ನ ಈ ಪರ್ಸ್ನಲ್ ವೀಡಿಯೋಸ್ ಏನಿದೆ ಅದನ್ನು ಕೂಡ ಮುಗಿಸ್ಕೊಂಡೆ. ಆ್ಯಂಡ್ ಮನೇಲೂ ಕೂಡ ಸ್ವಲ್ಪ ವೀಡಿಯೋಸ್ ಮಾಡೋ ಕೆಲಸಗಳಿತ್ತು. ನನ್ನ ಮಗನ ಕೈಯಲ್ಲೂ ತುಂಬ ದಿನ ಆಗಿತ್ತು ವೀಡಿಯೋಸ್ ಮಾಡಿಸಿ. ಸೊ ಹಾಗಾಗಿ ಅವನ ಹತ್ರನೂ ವೀಡಿಯೋ ಮಾಡಿಸ್ಬೇಕಾಗಿತ್ತು. ಬೇಗ ಹೋಗೋಣ ಅಂತ ಹೇಳಿ ನನ್ನ ಕ್ಲೈಂಟ್ಸ್ ಏನಿದ್ದಾರೆ ಅವ್ರನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾನು ಕೂಡ ಮನೆ ಕಡೆ ಹೊರಟೆ. ಮನೆಗೆ ಹೋಗಿ ನೋಡಿದ್ರೆ ಅವನು ಇನ್ನೂ ಹೋಮ್ವರ್ಕೇ ಮುಗಿಸಿರಲಿಲ್ಲ. ಸರಿ ಬೇಗ ಬೇಗ ಮುಗಿಸ್ಕೊಳ್ಳಪ್ಪ ಅಂತ ಹೇಳಿ ಅವ್ನಿಗೆ ಹೋಮ್ವರ್ಕ್ ಮುಗಿಸಿ. ಆ್ಯಂಡ್ ವೀಡಿಯೋಸು ಕೂಡ ರಿಲೇಟೆಡ್ ಟು ಹೋಮ್ವರ್ಕ್, ಅಂದರೆ ಓದೋದ್ರ ಬಗ್ಗೆನೇ ಇತ್ತು. ಸೊ ಅದೇ ಥರ ಅವನಿಗೂ ಕೂಡ ಅಲ್ಲೇ ಕರೆಕ್ಟ್ ಇತ್ತು ಸಿಚುಯೇಷನು. ಆಯ್ತಪ್ಪ ಬರಿತಾನೆ ವೀಡಿಯೋಸ್ ಮಾಡು ಅಂದೆ. ಅವ್ನಿಗೆ ವೀಡಿಯೋಸ್ ಮಾಡೋದಂದರೆ ತುಂಬ ಖುಷಿ. ಬಟ್ ಏನಾದರೂ ಬೇಡಿಕೆ ಇಟ್ಟಿರ್ತಾನೆ, ಅದು ಕೊಡಿಸ್ಬೇಕು ಇದು ಕೊಡಿಸ್ಬೇಕಂತ ಅಷ್ಟೇ. ಬಟ್ ನಾನೇನು ಹೇಳ್ಕೊಡ್ತೀನಿ ಅದನ್ನ 1 or 2 ಟೇಕ್ಸಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ದಾನೆ. ನನ್ನ ಪ್ರಕಾರ ಚೆನ್ನಾಗಿ ಮಾಡ್ತಿದ್ದಾನೆ. ಆ್ಯಂಡ್ ನೀವೆಲ್ಲ ಹೇಳಿ ಹೇಗೆ ಮಾಡ್ತಿದ್ದಾನೆ ಅವನು ಅಂತ ಎಲ್ಲರೂ ಸಪೋರ್ಟ್ ಮಾಡಿ. ಆ್ಯಂಡ್ ಇಷ್ಟೆಲ್ಲ ನನ್ನ ವೀಡಿಯೋನ ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್.